ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಮತ್ತು ಮೊನ್ನೆ ಸಂಚಿಕೆಯಿಂದ ವಾಸ್ತು ದೋಷದಿಂದ ಬರುವ ಕಾಯಿಲೆಗಳಿಗೆ ಮುದ್ರಾಮಂತ್ರ ತಂತ್ರದಿಂದ ಯಾವ ರೀತಿ ನಿವಾರಣೆ ಮಾಡ್ಕೋಬೇಕು ಅನ್ನೋ ವಿಚಾರ ತಿಳಿಸ್ತಾ ಬರ್ತಾ ಇದ್ದೀನಿ. ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿತತ್ವ ಇರುವಂಥ ಒಂದು ಜಾಗ, ಅಲ್ಲಿರೋ ಅಗ್ನಿತತ್ವವನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ನಮ್ಮಲ್ಲಿ ಕೈಕಾಲು ಉರಿ ಬರೋದು, ಕಣ್ಣುರಿ, ಕಿವಿ ಉರಿ, ಮೂಗು ಉರಿ, ಮೂಗಲ್ಲಿ ಸಣ್ಣಗೆ ನೀರಿನಂಗೆ ಬರೋದು, ಕಣ್ಣಲ್ಲಿ ನೀರು ಬರೋದು, ತಲೆಯೆಲ್ಲ ಉರಿ ಬರೋದು, ಎದೆ ಉರಿ, ಹೊಟ್ಟೆ ಉರಿ, ಪಾದ ಉರಿ, ಇಮ್ಡಿ ಉರಿ, ರಿಸಸ್ ಮಾಡಬೇಕಾದ್ರೆ ಬಿಟ್ಟು ರಿಸಸ್ ಮಾಡೋದು, ಉರಿ ಬರೋದು, ರಿಸಸ್ ಮಾಡುವಾಗ ಮಲ ಸರಿಯಾಗಿ ಈಚೆ ಬರೋದಿಲ್ಲ ವಿಸರ್ಜನೆ ಆಗುವಾಗ, ಮತ್ತು ಎಲ್ಲ ಹೊಟ್ಟೆಲ್ಲ ಉರಿತಾ ಬರೋದು, ಸುಸ್ತು, ಸಂಕಟ, ಇದೆಲ್ಲ ಈ ವಾಸ್ತುದೋಷದಿಂದ ಬಂದಿದೆ ಅಂದ್ಬಿಡ್ತಾರೆ. ನಮ್ಮ ಶರೀರದಲ್ಲಿರುವಂಥ ಅಗ್ನಿತತ್ವ ಇಂಬ್ಯಾಲೆನ್ಸ್ ಆದಾಗ ಆ ದೋಷ ಬರುತ್ತೆ. ಆದ್ದರಿಂದ ಆಗ್ನೇಯ ದಿಕ್ಕಿನಲ್ಲಿ ಕೂತ್ಕೊಂಡು ಏನು ಮುದ್ರಾಮಂತ್ರ ತಂತ್ರ ಮಾಡಬೇಕು ಅಂತ ನಾನು ಹೇಳಿದೆ ಮೊನ್ನೆ ಸಂಚಿಕೆಯಲ್ಲಿ. ನಿನ್ನೆ ಸಂಚಿಕೆಯಲ್ಲಿ ಸತ್ತೋಗಿರೋಲ್ಲ ಕನಸಲ್ಲಿ ಬರ್ತಿರ್ತಾರೆ, ಯಾರ್ಯಾರೋ ಸತ್ತೋಗಿದ್ದಾರೆ ಅವರೆಲ್ಲ ಬರ್ತಾರೆ, ಗುರ್ತಿಲ್ಲ ಪರಿಚಯ ಇಲ್ಲ ಅವರೆಲ್ಲ ಸಾಯ್ತಿರೋದಕ್ಕೆ ನಾವು ಕಾಣ್ತೀವಿ. ಚಾಕು ಹಾಕ್ತಿರೋದು, ಮಚ್ಚಲು ಸಾಯಿಸ್ತಿರೋದು, ವಿಷ ಕುಡಿದು ಸತ್ತೋಗ್ತಾ ಇರೋದು, ನೇಣು ಹಾಕೊಂಡು ಸತ್ತೋಗ್ತಿರೋದು, ನೀರಿಗೆ ಬಿದ್ದಿರೋದು, ಬೆಂಕಿ ಹಾಕೊಂಡು ಸಾಯ್ತಿರೋದು, ಮೇಲ್ಗಡೆಯಿಂದ ಬಿಸತ್ತೋಗೋದು, ಈ ರೀತಿ ಎಲ್ಲ ಕನಸಲ್ಲಿ ಕಾಣ್ತಾ ಇರ್ತೀವಿ. ವಿಚಿತ್ರ ಪ್ರಾಣಿಗಳು ಒಂಥರ ಸತ್ತಿರೋ ಥರ, ಯಾರೋ ಬಂದು ಸಾಯಿಸ್ತಿರೋ ಥರ, ಭುಜ ಎಲ್ಲ ಭಾರ, ಇವೆರಡು ಭುಜಗಳು ಸಿಕ್ಕಾಪಟ್ಟೆ ಭಾರ, ಇಲ್ಲೊಂದು 50 kg ಇಲ್ಲೊಂದು 50 kg ಇಟ್ಟಂಗೆ, ಮೈಯೆಲ್ಲ ಭಾರ, ತಲೆ ಭಾರ, ಕಾಲೆಲ್ಲ ಊತ, ಮಲಗ್ದಂಗೆ ಮಲಗಿರಬೇಕು, ನಿದ್ದೆ ಬರೋದಿಲ್ಲ, ಭಯ ಭಯ ಭಯ, ನಿದ್ದೆ ಮಾಡೋಕ್ಕೆ ಭಯ, ಕೆಟ್ಟ ಕನಸು ಬರುತ್ತೆ ಅಂತ. ಆಗ ಯಮ ದಿಕ್ಕಿಗೆ, ಯಮ ದಕ್ಷಿಣಕ್ಕೆ ದಿಕ್ಪಾಲಕ, ಕುಜ ದಿಕ್ಪಾಲಕ, ಅಲ್ಲಿ ಕೂತ್ಕೊಂಡು ಆ ದಿಕ್ಕಿನಲ್ಲಿ ನಾವು ಏನು ಮಾಡಬೇಕು, ಯಮ ಮುದ್ರೆಯನ್ನು ಉಪಯೋಗಿಸ್ಕೊಂಡು ಮಂತ್ರ ಹೇಳಬೇಕು, ತಂತ್ರ ಮಾಡಬೇಕು ಅಂತ ಹೇಳಿದ್ದೆ. ಇವತ್ತು ಒಂದು ವಿಶೇಷ, ನೈಋತ್ಯ ದಿಕ್ಕಿನಲ್ಲಿ ಬರುವಂಥ ದೋಷಗಳು. ನೈಋತ್ಯ ಅಂದ್ರೇನು? ಪಶ್ಚಿಮ ಮತ್ತು ದಕ್ಷಿಣದ ಕಾರ್ನರ್. ಪಶ್ಚಿಮ ಮತ್ತು ದಕ್ಷಿಣದ ಕಾರ್ನರು ನೈಋತ್ಯ ದಿಕ್ಷ, ನೈಋತ್ಯ ದಿಶಾ ಅಂತೇಳಿ, ಅಂದರೆ ನೈಋತ್ಯ ದಿಕ್ಕು. ಯಾರೋ ಒಬ್ಬರು ವಾಸ್ತು ಕನ್ಸಲ್ಟೆಂಟ್ಸು ನಿಮ್ಮಲ್ಲಿ ನೈಋತ್ಯದಲ್ಲಿ ವಾಸ್ತು ದೋಷ ಇದೆ, ಅದಕ್ಕೆ ನೀವು ಈ ಮನೆ ಖಾಲಿ ಮಾಡಬೇಕಿಲ್ಲ, ವಾಸ್ತು ಬದಲಾಯಿಸಬೇಕು ಅಂತ. ಏನು ಮಾಡಬೇಕಾಗಿದ್ರೆ, ನೈಋತ್ಯ ದಿಕ್ಕಿನಲ್ಲಿ ದೋಷ ಇರೋದ್ರಿಂದ ನಿಮಗೆ ತುಂಬ ತೊಂದರೆ ಆಗ್ತಿದೆ, ಅದಕ್ಕೆ ನೀವು ಏಳಿಗೆ ಆಗ್ತಿಲ್ಲ, ನೀವೇನು ಮಾಡಿ, ಅದಕ್ಕೆ ನಾನು ಪರಿಹಾರ ಮಾಡಿಕೊಡ್ತೀನಿ ಅಂತೇಳಿ 25,000 ರೂಪಾಯಿ ತೊಗೊಂಡಂತೆ ಕನ್ಸಲ್ಟೆಂಟ್ ಮಾಡಿ ಅದು ವಾಸ್ತು ಇದಕ್ಕೆ. ಆಮೇಲೆ ಕೆಲವು ಆಲ್ಟ್ರೇಷನ್ಸ್ ಹೇಳಿದ್ರಂತೆ, ಅದೆಲ್ಲ ಸೇರಿದ್ರೆ 2 ಲಕ್ಷ ರೂಪಾಯಿ ಆಗ್ತದೆ ಅವ್ರು ಆಲ್ಟ್ರ್ ಮಾಡಲಿಕ್ಕೆ. ಕಾರ್ಪೆಟ್ರ್ ಕರ್ಕೊಂಬಂದು ಅದೆಲ್ಲ ಮಾಡಿಸಿ, ಮತ್ತು ಏನೋ ಗೋಡೆ ಹೊಡೆದು ಎಲ್ಲ ಮಾಡಿ, ಎಲ್ಲ ಮಾಡಲಿಕ್ಕೆ ಒಂದು 2 ರಿಂದ 3 ಲಕ್ಷ ಆಗುತ್ತೆ. ಅವ್ರ ಚಾರ್ಜ್ 25,000 ರೂಪಾಯಿ ತೊಗೊಂಡ್ರು ಏನೋ ಪರಿಹಾರ ಮಾಡಲಿಕ್ಕೆ. ಗೈಡ್ ಮಾಡಿ ಹಿಂಗೆ ಕಟ್ಸಿ ಅಂತ ಹೇಳಲಿಕ್ಕೆ ಒಂದು 3 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಈಗ ಎಲ್ಲ ಸೇರಿಸಿ ಒಂದು 4-5 ಲಕ್ಷ ಖರ್ಚಾಗುತ್ತೆ. ಇದು ಮಾಡಿಸ್ಬೇಕೇ ಬೇಡವಾ ಅಂತ ಒಂದು ಪತ್ರ ಬರೆದಿದ್ದಾರೆ ನನಗೆ. ಅವರು ಪತ್ರ, ಈಗ ಅವರು ವಾಸ್ತು ಹೇಳೋದನ್ನು ಮಾಡಿಸಿ ಯಾತಕ್ಕೆ ಪತ್ರ ಬರೀಬೇಕು? ಈಗ ವಾಸ್ತು ದೋಷ ಇದೆ ಅಂದಮೇಲೆ ರಿಪೇರಿ ಮಾಡ್ಕೊಂಬಿಡಿ. ಆ ಮನೆಗೆ ಬಂದು ಎಷ್ಟು ವರ್ಷ ಆಯಿತು? ಆ ಮನೆಗೆ ಬಂದು ಅಲ್ಲಿ 11 ವರ್ಷ ಆಯ್ತಂತೆ. ಕಟ್ಟಿರೋ ಮನೆನ ತೊಗೊಂಡಿದ್ದಾರೆ ಅವರು, ಯಾರೋ ಕಟ್ಟಿದಂತೆ ಅದನ್ನು ಪರ್ಚೇಸ್ ಮಾಡಿದ್ದಾರೆ 11 ವರ್ಷ ಹಿಂದೆ. 11 ವರ್ಷದಿಂದ ಯಾಕೆ ಅವರು ಆ ದೋಷ ಇಲ್ಲ, ಈಗ ಯಾಕೆ ಬಂತು ದೋಷ ಅಂತ ನನ್ನ ಪ್ರಶ್ನೆ. ನೋಡಿ, ಒಂದು ಫಾರ್ಮುಲಾ ಹೇಳ್ತೀನಿ ನಾನು. ಜಗತ್ತನ್ನು ಸೃಷ್ಟಿ ಮಾಡೋದು ಭಗವಂತ. ಅವನು ಸೃಷ್ಟಿ ಮಾಡೋದಲ್ಲಿ ಎಲ್ಲೂ ತಪ್ಪಿಲ್ಲ, ಮಿಸ್ಟೇಕ್ ಇಲ್ಲ. ಎಲ್ಲೂ ತಪ್ಪಿಲ್ಲ, ಮಿಸ್ಟೇಕ್ ಇಲ್ಲ ಅಂದರೆ ಅವನು ಸೃಷ್ಟಿ ಮಾಡೋ ವಾಸ್ತುನಲ್ಲಿ ದೋಷ ಇಲ್ಲ ಅಂತ ಆಯಿತು. 100ಕ್ಕೆ 95% ಜಗತ್ತಿನಲ್ಲಿ ಎಲ್ಲವೂ ದೋಷದಲ್ಲೇ ಇದೆ. ಅಮೆರಿಕ ತಗೊಳ್ಳಿ, ಲಂಡನ್ನು, ಜರ್ಮನಿ, ಇಂಗ್ಲೆಂಡ್, ಕೆನಡಾ, ಆಸ್ಟ್ರೇಲಿಯಾ, ಎಲ್ಲ ದೇಶಕ್ಕೆ ಹೋಗಿ ಅಲ್ಲಿ ಯಾರೂ ವಾಸ್ತುಶಾಸ್ತ್ರ ನೋಡೋದೇ ಇಲ್ಲ, ವಾಸ್ತು ಬಗ್ಗೆ ತಲೆನೇ ಕಟ್ಸ್ಕೊಂಡಿಲ್ಲ. ಎಲ್ಲಿ ಜಾಗ ಸಿಗುತ್ತೋ 20, 50, 60 ಅಂತಸ್ತು ಮನೆ ಕಟ್ಕೊಂಡು ಆರಾಮಾಗಿದ್ದಾರೆ, ಮಕ್ಕಳಾಗಿದೆ, ಮದುವೆ ಆಗಿದೆ, ಎಲ್ಲ ಥರದ ಎಂಜಾಯ್ ಮಾಡ್ತಾರೆ. ನಮಗೆ ಯಾಕೆ ಈ ವಾಸ್ತು ದೋಷ ಅಂತ ಹೇಳ್ತೀವಿ ನಾವು? ನಮಗೆ ಯಾಕೆ ಈ ವಾಸ್ತು ದೋಷ ಅಂತ ನಾವು ಯಾವಾಗ ಹೇಳ್ತೀವಿ? ಭಗವಂತ ಸೃಷ್ಟಿ ಮಾಡೋದ್ರಲ್ಲಿ ದೋಷ ಇತ್ತು ಅಂದರೆ ನಮಗೂ ದೋಷ ಬರಬೇಕು. ಅವನು ಸೃಷ್ಟಿ ಮಾಡೋದು ಒಳ್ಳೆಯದಿಗಾಗಿ ಜಗತ್ತನ್ನು. ಅವನು 5 ಭೂತಗಳು, ಅಗ್ನಿ, ಗಾಳಿ,
ಆಕಾಶ, ಭೂಮಿ, ಜಲ, ಈ ಪಂಚಭೂತಗಳಲ್ಲಿ ದೋಷ ಇದ್ದರೆ ನಮಗೂ ದೋಷ ಇರೋದು. ಅವನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ, ಗಾಳಿ, ಬೆಳಕು, ನೀರು, ಭೂಮಿ, ನೀರೆಲ್ಲ. ಅಲ್ಲಿ ದೋಷ ಇಲ್ಲ, ನಮ್ಮ ವಾಸ್ತು ದೋಷ ಇದೆಯಂತೆ. ಈ ಭೂಮಿಲೇ ದೋಷ ಅಂದಮೇಲೆ ವಾಸ್ತು ದೋಷ ಇಲ್ಲ ಅಂತ ನನ್ನ ಅರ್ಥ. ಭೂಮಿ ಸೃಷ್ಟಿ ಮಾಡುವಾಗ ಅವನು ದೋಷ ಸೃಷ್ಟಿ ಮಾಡಿದ್ರೆ ನಮಗೆಲ್ಲ ಎಫೆಕ್ಟ್ ಆಗುತ್ತೆ. ಅವನು ಶುದ್ಧವಾದ ಮನಸ್ಸಿಂದ ಸೃಷ್ಟಿ ಮಾಡಿರುವಾಗ ವಾಸ್ತು ದೋಷ ಇಲ್ಲ. ದೋಷ ಇರೋದು ನಮ್ಮ ಜಾತಕದಲ್ಲಿ, ನಮ್ಮ ಮನಸ್ಸಲ್ಲಿ, ನಮ್ಮ ಶರೀರದಲ್ಲಿ. ಶರೀರ ಅನ್ನೋದು ಬ್ರಹ್ಮಾಂಡ, ಶರೀರ ಅನ್ನೋದು ಒಂದು ದೊಡ್ಡ ವಾಸ್ತು. ಈ ವಾಸ್ತುದಲ್ಲಿ ಭಾಳಷ್ಟು ಕೊಳಕು ಮನಸ್ಸು, ಕೊಳತನ, ದುಶ್ಚಟಗಳು ಎಲ್ಲ ತುಂಬಿಕೊಂಡಿದ್ದಾಗ 100% ವಾಸ್ತು ಮನೇಲಿ ಇದ್ದರೂ ಕೂಡ ನಮ್ಗೆ ಒಳ್ಳೇದಾಗಲ್ಲ. ಒಂದು ಬಾಡಿಗೆ ಮನೆ ಮೇಲೆ ಒಂದೊಂದು ಸಲ ಬಂದು 3 ವರ್ಷ 2 ವರ್ಷ ಇದ್ದೋಗ್ತಾರೆ. ಒಂದು ಲೀಸ್ ಅಂತ 3 ವರ್ಷಕ್ಕೆ ಲೀಸು. ಒಬ್ಬರು ಬಂದು ಲೀಸ್ ಮುಗಿತು ಹೊರಟೋದ್ರು, ಇನ್ನೊಬ್ಬರು ಬಂದು ಅವರೊಂದು 3 ವರ್ಷಕ್ಕಿದ್ರು, ಲೀಸ್ ಮುಗಿತು ಹೋದರು. ಇನ್ನೊಬ್ಬರು ಬಂದರು, ಅವರು ಒಂದು 3 ವರ್ಷಕ್ಕೆ ಲೀಸ್ ತೊಗೊಂಡ್ರು ಇದ್ದರು. ಆ ಲೀಸ್ ಮೇಲೆ ಸುಮಾರು ಒಂದು 15 ಜನ ಬಂದು ವಾಸ ಮಾಡೋಗಿದ್ದಾರೆ. ಫಸ್ಟ್ ಟೈಮ್ ಬಂದವನಿಗೆ ಏನು ದೋಷ ಇತ್ತೋ ಆ ಮನೇಲಿ ಅದೇ ದೋಷ ಇನ್ನು 14 ಜನಕ್ಕೂ ಆಗಬೇಕು. ಆಗಿಲ್ಲ, ಒಬ್ಬೊಬ್ರದ್ದು ಒಂದೊಂದು ಥರ ಇತ್ತು. ಆ ಮನೆಗೆ ಬಂದ, ಮನೆ ಕಟ್ಕೊಂಡು ಹೋದ. ಇನ್ನೊಬ್ಬ ಬಂದ, ಅವನ್ನೆಲ್ಲ ಕಳ್ಕೊಂಡ. ಇನ್ನೊಬ್ಬ ಬಂದ, ಅಲ್ಲಿ ಜಮೀನು ತೊಗೊಂಡ, ಮನೆ ಕಟ್ತಾ ಎಲ್ಲ ಮಾಡ್ದ. ಇನ್ನೊಬ್ಬ ಬಂದ, ಮದುವೆ ಆಯಿತು, ಮಕ್ಕಳಾಯ್ತು. ಇನ್ನೊಬ್ಬ ಬಂದ, IAS ಆಯಿತು. ಇನ್ನೊಬ್ಬ ಬಂದ, ಅವನ್ನೆಲ್ಲ ದೊಡ್ಡ ಶ್ರೀಮಂತನಾಗಿ ದೊಡ್ಡ ಸೈಟು ರಿಯಲ್ ಎಸ್ಟೇಟ್ ಮಾಡ್ದ. ಅಂದರೆ ಆ ಒಂದೇ ಕಿಟಕಿ, ಒಂದೇ ಬಾಲು, ಒಂದೇ ಮನೆ, ಒಂದೇ ಆಯ, ಒಂದೇ ಸೈಟು ಡೈಮೆನ್ಷನ್ನು. ಒಬ್ರಿಗಾದರೆ ದೋಷ, ಇನ್ಮೇಲೆ ಬರೋರು ಎಲ್ರಿಗೂ, ಬಾಡಿಗೆದಾರಿಗೂ, ಲೀಸಿಗೆ ಬರೋರಿಗೂ ಅದೇ ದೋಷ ಆಗಬೇಕು. ಯಾಕಾಗಿಲ್ಲ? ನನ್ನ ಪ್ರಶ್ನೆ ಇದು. ಅದರಿಂದ ವಾಸ್ತು ದೋಷ ಅಂತಂದರೆ ಎಲ್ರಿಗೂ ಬರಬೇಕು. ಅದು ಒಬ್ಬೊಬ್ಬರು ಚೇಂಜ್ ಮಾಡ್ಕೊಂಡ್ರೆ ಒಬ್ರಿಗೂ ನನ್ನ ಅನುಭವ ಆಗಿದೆ. ಜಾತಕದಲ್ಲಿರುವ ದೋಷ ಅದು ಕ್ಲೀನ್ ಆಗಬೇಕು. 100% ವಾಸ್ತು ಇರೋ ಮನೇಲಿ ಮಕ್ಕಳೇ ಆಗಿಲ್ಲ. ಅದೇ ಶೆಡ್ ಗುಡಿಸ್ಲಲ್ಲಿ ವಾಸ ಮಾಡೋಗೆ ಅರ್ಧ ಡಜನ್ ಮಕ್ಕಳಿವೆ. 100% ವಾಸ್ತು ಮನೇಲಿ 4-5 ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡು ಮಲ್ಕೋತಾನೆ ದಿನ, ಔಷಧಿ, ನಿದ್ದೆ ಬರಲ್ಲ. ಶೆಡ್ಡಲ್ಲಿರೋ ಆರಾಮಾಗಿ ಬೆಡ್ ಇಲ್ಲ, ಜಮಖಾನ ಇಲ್ಲ, ದಿಂಬಿಲ್ಲ, AC ಇಲ್ಲ, ಫ್ಯಾನ್ ಇಲ್ಲ, ಸೊಳ್ಳೆ ಪರ್ದನೂ ಇಲ್ಲ. ಅವ್ರು ಚೆನ್ನಾಗಿ ನಿದ್ದೆ ಮಾಡಿ 60, 70, 80 ವರ್ಷ ಬದುಕಿದ್ದಾರೆ. ಚೆನ್ನಾಗಿ ತಿನ್ಕೊಂಡು ಎಲ್ಲ ಮಾಡೋ 40-30ಕ್ಕೆ ಹಾರ್ಟ್ ಅಟ್ಯಾಕ್ ಸತ್ತೋಗ್ತಾರೆ. ಇದು ವಾಸ್ತು ದೋಷನ, ಜಾತಕ ದೋಷನ? ಇದು ವಾಸ್ತು ದೋಷನ, ಪೂರ್ವ ಕರ್ಮದ ಫಲನ? ಇದು ಚಿಂತನೆ ಮಾಡಬೇಕು. ಇಲ್ಲಿ ಒಬ್ಬರು ಪತ್ರ ಬರೆದಿದ್ದಾರೆ, ನಮ್ಮಲ್ಲಿ ತುಂಬ ಒಬ್ರಿಗೊಬ್ರು ಗಲಾಟೆ ಮಾಡ್ತೀವಿ ಮನೆಯಲ್ಲಿ, ಒಬ್ರಿಗೊಬ್ರು ಕೂಗಾಡ್ತೀವಿ, ಕಚ್ಚಾಡ್ತೀವಿ ಮನೆ ಒಳಗಡೆ, ಮತ್ತು ಮನೇಲಿ ಕಳ್ತನ ಆಗ್ತಿದೆ, ಮನೇಲಿ ಯಾರು ಕದೀತಾರೋ ಗೊತ್ತಾಗ್ತಿಲ್ಲ, ಪಕ್ಕದ ಮನೆಯವ್ರು ಗಲಾಟೆ ಮಾಡ್ತಾರೆ, ಹಿಂದ್ಗಡೆ ಮನೆಯವ್ರು ಗಲಾಟೆ ಮಾಡ್ತಾರೆ, ಮುಂದ್ಗಡೆ ಮನೆಯವ್ರು ಗಲಾಟೆ ಮಾಡ್ತಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಯಾರ್ಯಾರೋ ಬಂದು ನಮ್ಮ ಮನೆ ಮುಂದೆ ಗಲಾಟೆ ಮಾಡ್ತಾರೆ ಸಣ್ಣ ಪುಟ್ಟ ವಿಷಯಕ್ಕೆ. ಗಲಾಟೆ ವಾರಕ್ಕೊಂದಲ್ಲ ಒಂದು ಗಲಾಟೆ ನಮ್ಮ ಮನೇಲಿ ಇರುತ್ತದೆ. ಮತ್ತು ಕಳ್ತನ ಸಿಕ್ಕಾಪಟ್ಟೆ. ನಮಗೆ ಏನು ಸೇವಿಂಗ್ಸ್ ಮಾಡೋದು ಉಳಿತಿಲ್ಲ. ನಮಗೆ ಶತ್ರುಬಾಧೆ, ಜನಗಳಿಂದ ತೊಂದರೆ ಮಾನಸಿಕವಾಗಿ. ಅದಕ್ಕೆ ಈ ಮನೆಯಲ್ಲಿ ಬಂದ ಮೇಲೆ ವಾಸ್ತು ದೋಷ ಇದೆ, ಮನೆ ಖಾಲಿ ಮಾಡಿ, ಈ ಮನೆ ಬಿಟ್ಟು ಬೇರೆ ಕಡೆ ಹೋಗಿ ಅಂತ ವಾಸ್ತು ಕನ್ಸಲ್ಟೆಂಟ್ ಹೇಳಿದ್ದಾರೆ. ಅದಕ್ಕೆ ನಾನು ನಿಮಗೆ ಪತ್ರ ಬರೆದಿದ್ದೀನಿ. ಇದಕ್ಕೆ ಸಮಸ್ಯೆಗೆ ಪರಿಹಾರ ತಿಳಿಸಿ, ಮನೆ ಖಾಲಿ ಮಾಡಬೇಕಾ ಅಥವಾ ಇಲ್ಲೇ ಇರಬೇಕಾ ಅಂತ. ಆ ಮನೆಗೆ ಬಂದಾಗ ಮಕ್ಕಳು ಚಿಕ್ಕವರಿದ್ರಂತೆ, ಎಲ್ಲ ಒಂದು 5 ವರ್ಷ 8 ವರ್ಷದವರು, 2-3 ಮಕ್ಕಳಿತ್ತಂತೆ. ಇವ್ರು ಗಂಡ ಹೆಂಡ್ತಿ ಚೆನ್ನಾಗೇ ಇದ್ರಂತೆ. ಇತ್ತೀಚೆಗೆ ಆ ಮನೆಗೆ ಬಂದು 7-8-9 ವರ್ಷ ಆಗಿದೆಯಂತೆ. ಇತ್ತೀಚೆಗೆ ಮನೇಲಿ ಒಬ್ರಿಗೊಬ್ರು ಗಲಾಟೆ. ಮಕ್ಕಳು ಅಪ್ಪ ಅಮ್ಮದ್ರ ಮಾತು ಕೇಳಲ್ಲ, ಗಂಡ ಹೆಂಡ್ತಿ ಮಾತು ಕೇಳಲ್ಲ, ಹೆಂಡ್ತಿ ಗಂಡು ಮಾತು ಕೇಳಲ್ಲ. ಮತ್ತು ಅತ್ತೆಯವ್ರದ್ದು ಒಂಥರ ಕಾಟ, ಮಾವನದೊಂದು ಕಾಟ, ಪಕ್ಕದ ಮನೆಯವ್ರದೊಂದು ಕಾಟ, ಇವ್ರದ್ದೊಂದು ಕಾಟ, ಇವ್ರದ್ದು ಸಿಕ್ಕಾಬಿಟ್ಟೆ ಗಲಾಟೆ. ಒಂದು TV ಆನ್ ಮಾಡಿದ್ರೆ ಗಲಾಟೆ, ಯಾರು ಗೆಸ್ಟ್ ಬಂದು ಮನೆ ಮುಂದೆ ಕಾರ್ ಪಾರ್ಕ್ ಮಾಡಿಬಿಟ್ರೆ ಗಲಾಟೆ, ಯಾರು ಬಂದು ಒಂದೇನೋ ತಿಂದ್ಬಿಟ್ಟು ಅಪ್ಪಿ ಕೈ ಒರೆಸಿ ಪೇಪರು ಅದೇನೋ ಬಿಸಾಕ್ಬಿಟ್ಟು ಕಸ ಬಿಸಾಕಿದ್ರೆ ಅದಕ್ಕೊಂದು ಗಲಾಟೆ, ವಿಪರೀತ. ಆಮೇಲೆ ಮನೆಯಲ್ಲೆಲ್ಲ ಕಳ್ತನ, ಯಾರು ಕದೀತಾರೋ ಗೊತ್ತಿಲ್ಲ, ಕಳ್ತನ ಆಗ್ತಿದೆ. ಆಮೇಲೆ ಸಿಕ್ಕಾಬಟ್ಟೆ ಶತ್ರುಗಳು, ನಿಷ್ಠುರ ಬಂಧು ಮಿತ್ರರೆಲ್ಲ ನಮಗೆ ನಿಷ್ಠುರ ಆಗ್ತಾ ಇದ್ದಾರೆ. ಎಲ್ಲಿ ಬಂಧು ಮಿತ್ರ ನಿಷ್ಠುರ ಆಗ್ತಾರೋ, ಕಳ್ತನ ಆಗುತ್ತೋ, ಮನೇಲಿ ಕಲಹ, ಗೃಹ ಕಲಹ, ಒಬ್ರಿಗೊಬ್ರು ಕೂಗೋದು, ಕೆಟ್ಟ ಮಾತಾಡೋದು. ಮತ್ತು ಇದಕ್ಕಿದ್ದಾಗೆ ಏನೋ ಒಂದು ರೀತಿ ಯಾರೋ ಬರೋದು, ಬಂದಮೇಲೆ ಅವ್ರ ಮನೆಗಿದ್ದು ಹೋದ್ಮೇಲೆ ಮನೆ ಗಲಾಟೆ. ಬರೋ ತಂಗೆ ಚೆನ್ನಾಗಿದ್ದರು, ಬಂದಮೇಲೆ ಯಾರೋ ಬಂದು ಹೋದ್ಮೇಲೆ ಗಲಾಟೆ ಆಗುತ್ತೆ ಮನೆಯೊಳಗೆ. ಮಾವ ಬಂದು ಹೋದಾಗ ಗಲಾಟೆ ಆಯಿತು, ಅತ್ತೆ ಬಂದು ಹೋದ್ರು, 1 ವಾರ ಇದ್ದು ಆಮೇಲೆ ಗಲಾಟೆ ಶುರುವಾಯಿತು. ನಾದಿನಿ ಬಂದು ಮನೇಲಿದ್ದು 1 ವಾರ ಹೋದ್ಮೇಲೆ ಗಲಾಟೆ ಶುರುವಾಯಿತು. ಇನ್ಯಾರೋ ಬಂದಾಯಿತು, ಇನ್ಯಾವನೋ ಬಂದು ದುಡ್ಡು ಕೇಳ್ದ ಕೊಡಲಿಲ್ಲ, ಅವನು ಗಲಾಟೆ. ಈಗ ಮನೇಲಿ ಕಲಹ, ಚೋರ ಭಯ, ಕಲಹ, ಚೋರ ಭಯ. ಕಲಹ ಪಕ್ಕದ ಮನೆಯಿಂದ ಆಗ್ಬೋದು, ಹಿಂದ್ಗಡೆ ಮನೆಯಿಂದ ಆಗ್ಬೋದು, ಮುಂದ್ಗಡೆ ಅವರ ಮನೆಯಿಂದ, ಹಿಂದ್ಗಡೆ ಮನೆಯಿಂದನೂ ಆಗ್ಬೋದು, ನಮ್ಮಲ್ಲೇ ಆಗ್ಬೋದು, ಫ್ರೆಂಡ್ಸು ಬಂಧು ಮಿತ್ರರಿಂದ
ನಿಷ್ಠೂರ, ನಮ್ಮನ್ನು ಯಾರೂ ಕರಿತಿಲ್ಲ, ಮದುವೆ ಕರಿಯಲ್ಲ, ನಮ್ಮನ್ನೆಲ್ಲ ದೂರ ಇಟ್ಬಿಟ್ಟಿದ್ದಾರೆ, ನಮ್ಮ ಕಂಡ್ರೆ ಎಲ್ರಿಗೂ ಒಂಥರ ಅಸಹ್ಯ ಅಂತದೆ, ನಮ್ಮನ್ನು ನಮಗೆ ಯಾರೂ ದಿಕ್ಕಿಲ್ಲ, ಯಾರೂ ನಮ್ಗೆ ಹೆಲ್ಪ್ ಮಾಡ್ತಿಲ್ಲ, ನಾವು ಅನಾಥರು, ನಿರ್ಗತಿಕರು ಅನ್ನೋ ಭಾವನೆ ಎಲ್ಲ ಪತ್ರ ಬರೆದಿದ್ದಾರೆ. ಇದಕ್ಕೆಲ್ಲ ದೋಷ ನಿಮ್ಮ ಜಾತಕದಲ್ಲಿದೆ, ವಾಸ್ತು ಇಲ್ಲ. ಅವ್ರು ಯಾರು ಹೇಳಿದ್ರೆ 25,000 ರೂಪಾಯಿ ಕೊಡಿ, ನಾನು ಕರೆಕ್ಷನ್ ಮಾಡ್ತೀನಿ, ಮತ್ತು ನಾನು ಹೇಳೋ ಥರ ಪ್ಲ್ಯಾನ್ ಮಾಡಿಕೊಡ್ತೀನಿ, ಅದು ಕಟ್ಟಿ ಒಳ್ಳೆಯದಾಗತ್ತೆ ಅಂದ್ರಂತೆ. ನಾನು ಹೇಳ್ತಾ ಇರೋದು, ಜಗತ್ತಿನ ಪಂಚಭೂತಗಳನ್ನು ಟ್ಯೂನ್ ಮಾಡ್ಕೋಬೇಕು ನಾವು, ವಾಸ್ತುಗಲ್ಲ. ನಮಗೆ ಜಗತ್ತಿನಲ್ಲಿರ್ತಕ್ಕಂಥ ಪಂಚಭೂತಗಳನ್ನು ನಾವು ನಮಗೆ ಹೆಂಗೆ ಬೇಕೋ ಅಂತ ಟ್ಯೂನ್ ಮಾಡ್ಕೊಳ್ಬೇಕು. ಇಲ್ಲಿ ಕಲಹಗಳಿದೆ, ಕಳ್ತನ ಆಗ್ತಿದೆ, ಕಳ್ತನ ಭಯ, ಮತ್ತು ಹೊಂದಾಣಿಕೆ ಇಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಬದುಕ್ತಿಲ್ಲ ಮನೆ ಒಳಗಡೆ. ಈ ಥರದ್ದೆಲ್ಲ ದೋಷ ಬರ್ತಿರೋದು ನೈಋತ್ಯ ದಿಕ್ಕಿನಲ್ಲಿ ಪ್ರಾಬ್ಲಮ್ ಇದೆ ಅಂತ ನಾನು. ಅದರಿಂದ ಅದನ್ನು ಕಟ್ಟಾಕಿ ಒಡೆದಾಕಿ ಅದು ಮಾಡೋ ಬದಲು ನೈಋತ್ಯ ದಿಕ್ಕಿನಿರೋ ಎನರ್ಜಿನ ಬ್ಯಾಲೆನ್ಸ್ ಮಾಡಬೇಕು ಮುದ್ರಾಮಂತ್ರ ತಂತ್ರದಿಂದ. ನೈಋತ್ಯ ದಿಕ್ಕಿನಿರುವಂಥ ಇಂಬ್ಯಾಲೆನ್ಸ್ ಆಗಿರೋ ಎನರ್ಜಿನ ಮುದ್ರೆಗಳ ಮೂಲಕ ಅದು ನಮ್ಮ ಬಾಡಿ ಮೇಲೆ ಬೀಳ್ತಾ ಇದೆ ಪ್ರಭಾವ. ಆ ಬಾಡಿ ಮೇಲೆ ಬೀಳ್ತಿರೋ ಪ್ರಭಾವ ಅಂದರೆ ಫಿಸಿಯೋಥೆರಪಿ ಮಾಡಬೇಕು ಮುದ್ರೆಯಿಂದ. ನಮ್ಮ ಮನಸ್ಸಿಗೆ ಆಘಾತ ಕೊಡ್ತಿದೆ, ನೋವು ಕೊಡ್ತಿದೆ, ಕಲಹ ಮಾಡಿ ಒಬ್ರಿಗೊಬ್ರು ಮಿಸ್ಅಂಡರ್ಸ್ಟ್ಯಾಂಡ್ ಆಗಿ. ಮಂತ್ರ ಹೇಳಿ ಮನಸ್ಸಿಗೆ ಶಾಂತಿ ಮಾಡಬೇಕು, ಮುದ್ರೆ ಮಾಡಿ ದೇಹಕ್ಕೆ ಆಗ್ತಿರೋ ತೊಂದರೆಗಳನ್ನು ನಿವಾರಣೆ ಮಾಡಬೇಕು, ತಂತ್ರ ಮಾಡಿ ನಮ್ಮಲ್ಲಿ ಏನು ದೋಷ ಇದೆಯೋ ಜಾತಕ ಅದನ್ನು ತೆಕ್ಕೋಬೇಕು. ಆಗ ಆ ನೈಋತ್ಯ ದಿಕ್ಕಿನಲ್ಲಿರೋ ದೋಷ ನಿವಾರಣೆ ಆಗುತ್ತೆ. ನೈಋತ್ಯ ದಿಕ್ಕಿನಲ್ಲಿ ಬರ್ತಿರೋದಕ್ಕೆ ನಾವು ಅದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು, ಬಾಡಿ ಮೈಂಡ್ ಸೋಲ್ನ. ಅಲ್ಲಿ ಒಡೆದು ಕಟ್ಟಿಬಿಟ್ರೆ ಬರಲಿಲ್ಲ, ಅಥವಾ ಅಲ್ಲೇನೋ ಒಂದು ಇಟ್ಟರೆ ಬರೋದಿಲ್ಲ. ನೈಋತ್ಯ ದಿಕ್ಕಿನಲ್ಲಿ, ನೈಋತ್ಯ ಅಂದರೆ ಅದು ದಕ್ಷಿಣ ಮತ್ತು ಪಶ್ಚಿಮದ ಕಾರ್ನರು, ಆಗ್ನೇಯಕ್ಕೆ ಪಕ್ಕದ್ದು. ಅಗ್ನಿ ಮೂಲೆ ಆಪೋಸಿಟ್ಟೇ ನೈಋತ್ಯ, ನೈಋತ್ಯಕ್ಕೆ ಆಪೋಸಿಟ್ಟು ವಾಯುವ್ಯ, ವಾಯುವಿಗೆ ಆಪೋಸಿಟ್ಟು ಈಶಾನ್ಯ. ಆದ್ದರಿಂದ ನೈಋತ್ಯ ದಿಕ್ಕಿನಲ್ಲಿ ದುಡಿದಿದ್ದೆಲ್ಲ ಸೇವಿಂಗ್ ಆಗ್ತಿಲ್ಲ, ಕಳ್ತನ ಆಗ್ತಿದೆ, ಸಿಕ್ಕಾಬಟ್ಟೆ ರೌಡಿಗಳ ಕಾಟ, ಸಿಕ್ಕಾಬಟ್ಟೆ ಬಂಧು ಮಿತ್ರರ ಹಾವಳಿ, ನಿಷ್ಠುರ, ಅವಮಾನ, ಅಪಮಾನ, ನಿಂದನೆಗಳಿಂದ ನಾವು ಗುರಿಯಾಗಿದ್ದೀವಿ. ಅದಕ್ಕೆ ಈ ಮನೆ ಖಾಲಿ ಮಾಡಬೇಕಾ? ಯಾಕಂದರೆ ವಾಸ್ತು ಕನ್ಸಲ್ಟೆಂಟ್ ಹೇಳಿದರಂತೆ ರಿಪೇರಿ ಮಾಡಿಸಿಲ್ಲ ಖಾಲಿ ಮಾಡಿದ್ದು. ನಾವು ಸ್ವಂತ ಮನೆ ಹೆಂಗೆ ಖಾಲಿ ಮಾಡ್ಕೊಂಡು ಹೋಗೋದು? ಕಟ್ಟರೋ ಮನೆಯನ್ನು ತೊಗೊಂಡಿದ್ದಾರೆ. ಈಗ ಬೇರೆ ಮನೆ ಗೋವಾಕ್ಕೆ ದೊಡ್ಡ ಬಾಡಿಗೆ ಕಟ್ಟಬೇಕು, ಲೀಸ್ಗೋಬೇಕು, ಇಲ್ಲ ಒಡೆದು ಕಟ್ಟಬೇಕು, ದುಡ್ಡಿಲ್ಲ. ಭಗವಂತ ಸೃಷ್ಟಿ ಮಾಡೋ ಜಗತ್ತಿನಲ್ಲಿ ವಾಸ್ತು ದೋಷ ಇಲ್ಲ, ಆದರೆ ದೋಷ ಇರೋದು ನಮ್ಮ ಬಾಡಿ ಮೈಂಡ್ ಸೋಲಲ್ಲಿ, ನಮ್ಮ ಜಾತಕದಲ್ಲಿ. ಆದ್ದರಿಂದ ಭೂತತ್ವದಿಂದ ಬರ್ತಿರೋವಂಥದ್ದು ದೋಷನ ಮುದ್ರೆಯಿಂದ ಮಾಡಿ, ಆಕಾಶ ತತ್ವದಿಂದ ಬರ್ತಿರೋದನ್ನು ಮಂತ್ರದಿಂದ ಕಂಟ್ರೋಲ್ ಮಾಡ್ಕೊಳ್ಳಿ. ಮಂತ್ರ ಹೇಳಿ ಮನಸ್ಸನ್ನು ನೀವು ಸೋಲ್ ಅದನ್ನು ತಂತ್ರ ಮೂಲಕ ಮಾಡಬೇಕು. ಅದಕ್ಕೆ ನನ್ನ ಒಂದು ಅಭಿಪ್ರಾಯ ಏನಪ್ಪ ಅಂತಂದರೆ, ವಾಸ್ತು ದೋಷ ಅಂದ ತಕ್ಷಣ ನೀವು ನಮ್ಮ ಬಾಡಿ ಮೈಂಡ್ ಸೋಲ್ನ ನೆನೆಸ್ಕೋಬೇಕು, ವಿಚಾರ ಮಾಡಬೇಕು. ಮನಸ್ಸು, ಬಾಡಿ, ಮೈಂಡ್. ಒಂದು 21 ಸಲ ಶಬರಿಮಲೆಗೆ ಹೋಗಿ ಬಂದಿದ್ದಾರೆ. ಮನೆಗೆ ಹೋಗಿ ಬಂದಮೇಲೆ ಬರೀ ತಂದೆ ತಾಯಿಗೆ ಬೈತಾರಂತೆ. ಅಪ್ಪ ಅಮ್ಮಂಗೆ ಬೈದ್ಬಿಟ್ಟು, ಅಪ್ಪ ಅಮ್ಮಂಗೆ ಹೊಡೆದ್ಬಿಟ್ಟು ಶಬರಿಮಲೆಗೆ ಹೋದ್ರಿ ಏನು ಲಾಭ? ಕೊಡೋ ದುಡ್ಡ ಕೊಡೋದು ಮೋಸ ಮಾಡಿಬಿಟ್ಟು ಶಬರಿಮಲೆಗೆ ಹೋಗ್ಬಿಟ್ಟು ಇರುಮುಡಿ ಕೊಡ್ಕೊಂಡು ಅಯ್ಯಪ್ಪ ಅಂದರೆ ಏನು ಲಾಭ? ಎಲ್ರಿಗೂ ಮೋಸ ಮಾಡೋದು, ಲಂಚ ತೊಗೊಳೋದು, ಸುಳ್ಳು ಹೇಳೋದು, ಆಣೆ ಹೇಳೋದು, ಇವೆಲ್ಲ ಮಾಡಿಬಿಟ್ಟು ಶಬರಿಮಲೆಗೆ ಹೋದ್ರೆ ಏನು ಲಾಭ? ಇಂಥವ್ರಿಗೆಲ್ಲ ಆಶೀರ್ವಾದ ಮಾಡೋ ಅವನೆಂಥ ಅಯ್ಯಪ್ಪ? ಅಪ್ಪ ಅಮ್ಮನಿಗೆ ಊಟ ಹಾಕಲ್ಲ, ಅಪ್ಪ ಅಮ್ಮನಿಗೆ ಹೊಡಿತಾನೆ ಅಂದರೆ ಅವ್ನು ಶಬರಿಮಲೆಗೆ ಹೋದ್ರೆ ಅಯ್ಯಪ್ಪ ಆಶೀರ್ವಾದ ಮಾಡ್ತಾನೆ? ಎತ್ತ ತಂದೆ ತಾಯಿಗಳೇ ಪ್ರತ್ಯಕ್ಷ ದೇವರು. ಕಲಿಯುಗದಲ್ಲಿ ದೇವರಿಲ್ಲ, ಪ್ರತ್ಯಕ್ಷ ದೇವರು ತಂದೆ ತಾಯಿ. ಅವ್ರಿಗೆ ನೀನು ಸರಿಯಾಗಿ ನೋಡ್ಕೊಂಡಿಲ್ಲ, ಅವ್ರಿಗೆ ಸನ್ಮಾನಿಸಿಲ್ಲ, ಅವ್ರಿಗೆ ಗೌರವ ಕೊಟ್ಟಿಲ್ಲ ಅಂದ್ಬಿಟ್ಟು ಇರುಮುಡಿ ಹೊತ್ಕೊಂಡು ಆ ದೊಡ್ಡ ಪಾದ ಮಾಡ್ಕೊಂಡು ಬರ್ತೀನಿ ಅಂತ ಹೋದ್ರೆ ಏನು ಲಾಭ? ಅಲ್ಲಿ ಅವನು ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲೆಲ್ಲ ದೋಷನೇ ಇರುತ್ತೆ, ವಾಸ್ತು ದೋಷ. ಮೈಂಡು ಸರಿ ಇಲ್ಲ ಅಂದರೆ ವಾಸ್ತು ಬೈಬಾರ್ದು. ನಮ್ಮ ಮೈಂಡೆಲ್ಲ ಕೊಳಕು, ಮೈಂಡನ್ನು ವಾಸ್ತುನೇ ಗಲೀಜು, ಅಲ್ಲೆಲ್ಲ ಇರೋದು ಗಲೀಜು. ಶರೀರ ಅನ್ನೋದೇ ದೊಡ್ಡ ವಾಸ್ತು. ಅದ್ರಲ್ಲಿ ಕುಡಿದು ಡ್ರಗ್ಸ್ ತೊಗೊಂಡು ಸ್ಮೋಕ್ ಮಾಡಿ ಮಾಡಬಾರ್ದೆಲ್ಲ ಮಾಡಿ ಎಲ್ಲ ಹಾಳು ಮಾಡ್ಕೊಂಡಿರೋದು ಈ ಶರೀರನ ವಾಸ್ತುನ ಹಾಳು ಮಾಡಿರೋದು. ಆ ವಾಸ್ತು ಅಲ್ಲ, ಈ ವಾಸ್ತು ನಮ್ಮ ದುಶ್ಚಟಗಳು, ನಮ್ಮ ಭಾವನೆಗಳು. ಅಪ್ಪಂಗೆ ಬೈಯೋದು, ಒಡೆಯೋದು, ಎಲ್ಲ ಮಾಡ್ತಲ್ಲ, ಇವೆಲ್ಲ ವಾಸ್ತು ದೋಷದಿಂದ ಬರ್ತಿಲ್ಲ, ಅದು ನಿಮ್ಮ ಜಾತಕದ ದೋಷ. ಇದನ್ನು ರಿಪೇರಿ ಮಾಡಬೇಕು. ಮುದ್ರಾಮಂತ್ರ ತಂತ್ರದಿಂದ ವಾಸ್ತು ದೋಷ ನಿವಾರಣೆ. ನಿಮ್ಮ ಮನೆ ವಾಸ್ತು ನಿವಾರಣೆ ಮಾಡ್ಕೋಬೇಕು. ಮನಸ್ಸನ್ನು ವಾಸ್ತು, ದೇಹನ ಒಂದು ವಾಸ್ತು, ಆತ್ಮನ ವಾಸ್ತುನೂ ಕ್ಲೀನ್ ಮಾಡ್ಕೋಬೇಕು. ಹೇಗೆ ಮಾಡ್ಕೋಬೇಕು?
ಮಂತ್ರದಿಂದ ಅಂತ. ಮುದ್ರಾ ನಮ್ಮ ಶರೀರದ ಭೂತತ್ವ, ಮಾಂಸ, ಮೂಳೆ, ಉಗುರು, ಚರ್ಮ, ಕೂದಲು ಇವೆಲ್ಲ ಭೂತತ್ವಕ್ಕೆ ಸಂಬಂಧಪಟ್ಟದ್ದು, ನರನಾಡಿಗಳೆಲ್ಲ. ಮನಸ್ಸು ಒಂದು ವಾಸ್ತು, ಅದು ವಾಯುತತ್ವಕ್ಕೆ ಸಂಬಂಧಪಟ್ಟಂಥದ್ದು. ಆತ್ಮ ಅಗೋಚರ, ಅದೊಂದು ವಿಶೇಷವಾದಂಥ ಜ್ಯೋತಿ, ಅದು ಕೂಡ ಒಂದು ವಾಸ್ತು. ಇದನ್ನು ನಾವು ಯಾವ ರೀತಿ ಮಾಡಬೇಕು, ಅದೆಂಥ ಕೆಟ್ಟ ದರಿದ್ರ ವಾಸ್ತು ಇದು ಕೂಡ ಮನೆಯಲ್ಲಿ ನಾನು ತೋರಿಸೋದು ಮುದ್ರಾಮಂತ ತಂತ್ರ ಮಾಡಿದ್ದೆ ಆದರೆ ನಿಮ್ಮ ವಾಸ್ತುನೂ ಕೂಡ ಕ್ಲಿಯರ್, ಮನಸ್ಸು ದೇಹನ ವಾಸ್ತು ಮತ್ತು ನಿಮ್ಮ ಮನೆ ನೈಋತ್ಯ ದಿಕ್ಕಿನಿರೋದು ಎನರ್ಜಿ ಕೂಡ ಬ್ಯಾಲೆನ್ಸ್ ಮಾಡ್ತು ಮುದ್ರಾಮಂತ ತಂತ್ರದಿಂದ. ಇಲ್ಲಿ ಫೈನ್ ಟ್ಯೂನ್ ಮಾಡ್ಕೊಳ್ಳೋದೇ ವಾಸ್ತು. ನೈಋತ್ಯ ದಿಕ್ಕಿನಲ್ಲಿರುವಂಥ ಎನರ್ಜಿ ಜಾಸ್ತಿ ಇದ್ದರೆ ಶರೀರದಲ್ಲಿ ತೊಂದರೆ ಆಗುತ್ತೆ, ಶರೀರದಲ್ಲಿ ಜಾಸ್ತಿ ಇದ್ದರೆ ನೈಋತ್ಯ ಕಮ್ಮಿ ಇದ್ದರೆ ಎರಡನ್ನೂ ಎಕ್ಸ್ಚೇಂಜ್ ಮಾಡಿ ಫೈನ್ ಟ್ಯೂನ್ ಮಾಡಿ ಕಸ್ಟಮೈಸ್ ಮಾಡ್ಕೊಳ್ಳೋದೇ ವಾಸ್ತು. ಹೆಂಗೆ ಮಾಡಬೇಕು ನೋಡಿ, ನಮ್ಮ ಎಲ್ಲ ಬೆರಗಳನ್ನ ಚೆನ್ನಾಗಿ ಫ್ರೀ ಮಾಡ್ಕೊಳ್ತಾರೆ. ಫ್ರೀ ಮಾಡಿಬಿಟ್ಟು ಮುಷ್ಟಿ ಮುದ್ರೆ ಮಾಡಿ, ಬಾಹ್ಯ ಮುಷ್ಟಿ ಮಾಡಿಬಿಟ್ಟು ಹೀಗೆ ಒಂದು ರೀತಿ ಕತ್ತಿಯ ಆಕಾರದ ಬಲಗೈಯನ್ನು ಎಡಗೈನ ಹಿಂಗೆ ಇಟ್ಕೊಳ್ಳಿ, ಹೀಗೆ ಇಟ್ಕೋಬೇಕು. ಇದು ನಿವೃತ್ತಿ ಮುದ್ರಾ ಅಂತ, ನೈಋತ್ಯ ದಿಕ್ಕಿನಲ್ಲಿರುವ ರಾಕ್ಷಸ ಅವನ ಮುದ್ರಾ. ಹೀಗೆ ಇಟ್ಕೊಂಡು ನೈಋತ್ಯ ದಿಕ್ಕಿಗೆ ಮುಖ ಮಾಡಿಕೊಂಡು, ಅಂದ್ರೇನು ಪೂರ್ವ ಮತ್ತು ದಕ್ಷಿಣದ ಕಾರ್ನರು ನೈಋತ್ಯ. ಆ ನೈಋತ್ಯ ದಿಕ್ಕಿನಲ್ಲಿ ಓಂ ರಾಕ್ಷಸಾಧಿಪತಯೇ ಜಯ ಜಯ ಸ್ವಾಹ, ಓಂ ರಾಕ್ಷಸಾಧಿಪತಯೇ ಜಯ ಜಯ ಸ್ವಾಹ. ರಾಕ್ಷಸರಿಗೆ ಅಧಿಪತಿ ಆದಂಥವನು ನೈಋತಿ, ನಿನಗೆ ಜಯ ಜಯ ಸ್ವಾಹ ಅನ್ಬೇಕು. ರಾಕ್ಷಸರಿಗೆ ಅಧಿಪತಿ, ರಾಕ್ಷಸಾಧಿಪತಯೇ ಜಯ ಜಯ ಸ್ವಾಹ ಅಂತ ನೋಡಿ. ಮುಷ್ಟಿ ಮಾಡಿಬಿಟ್ಟು ಈಗ ಖಡ್ಗದ ಥರ ಕ್ರಾಸ್ ಮಾಡ್ಕೋಬೇಕು, ಹೀಗೆ ಎಡಗೈಲು ಈಗ ಒಂದ್ರ ಮೇಲೆ ಹಂಗೆ ಇಟ್ಕೊಂಡು ಓಂ ರಾಕ್ಷಸಾಧಿಪತಯೇ ಜಯ ಜಯ ಸ್ವಾಹ, 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 ಓಂ ರಾಕ್ಷಸಾಧಿಪತಯೇ ಜಯ ಜಯ ಸ್ವಾಹ ಅನ್ನೋ ಈ ಮುದ್ರೆ, ಇದು ನೈಋತ್ಯ ಮುದ್ರಾ ಅಂತೇಳಿ ನೈಋತ್ಯ ದಿಕ್ಕಿಗೆ ತೋರಿಸುವಂಥದ್ದು. ಇದು ಅಲ್ಲಿಂದ ಬರೋ ಎನರ್ಜಿ ಬಾಡಿ. ಮುದ್ರಾ ಬಾಡಿಗೆ ಫಿಸಿಯೋಥೆರಪಿ, ಮಂತ್ರ ಮೈಂಡ್ಗೆ ಥೆರಪಿ, ಸೋಲ್ಗೆ ತಂತ್ರ. ಅಲ್ಲೇನು ಮಾಡಬೇಕು, ಚಿನ್ನ ಬೆಳ್ಳಿ ಅಥವಾ ಒಂದು ರೇಷ್ಮೆ ವಸ್ತುದಲ್ಲಿ ಕಟ್ಟಿ ಇಟ್ಬಿಟ್ಟು ನಿಮ್ಮ ನೈಋತ್ಯ ದಿಕ್ಕನ್ನು ಇಟ್ಬಿಟ್ಟ ಅಂದರೆ ಒಂದಷ್ಟು ಕಾಯಿನ್ಸು, ಚಿನ್ನ ಒಂದು ತುಂಡು ಚಿನ್ನ, ಒಂದು ಬೆಳ್ಳಿ, ಒಂದಷ್ಟು ನವರತ್ನ ಇದೆ, ನವರತ್ನ ಒರಿಜಿನಲ್ಲು ಇಲ್ಲ ಅನ್ನೋ ಪರವಾಗಿಲ್ಲ, ಬೆಳ್ಳಿ ಚಿನ್ನ ಒಂದು ರೇಷ್ಮೆ ವಸ್ತುಲ್ಲಿ ಹಾಕ್ಬಿಟ್ಟು ನೈಋತ್ಯ ದಿಕ್ಕನ್ನು ಇಟ್ಬಿಟ್ಟ ಅಂತಂದರೆ ತಂತ್ರ. ಈ ಮಂತ್ರ ಹೇಳ್ತಿದ್ದಾರೆ ಓಂ ರಾಕ್ಷಸಾಧಿಪತಯೇ, ರಾಕ್ಷಸರಿಗೆ ಅಧಿಪತಿಯಾದಂಥವನು ನೈಋತಿ, ಅಂಥವನಿಗೆ ಜಯ ಜಯ ಸ್ವಹ, ಜೈಕಾರ ಕೊಡೋ ಮಂತ್ರ. ಇದು ವಾಸ್ತುತಂತ್ರ ಸಾಧ ಬರುವಂಥ ಮಂತ್ರ ಇದು. ಈ ಮುದ್ರೆ ಹಿಂಗೆ ಇಟ್ಕೊಂಡು ಇದು ಹೇಳ್ತಾ ಇದ್ದರೆ ನಾನು ಹೇಳಿದಂಥ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಇದು ವಾಸ್ತು ಕರೆಕ್ಷನು ಮುದ್ರಾಮಂತ್ರ ತಂತ್ರದಿಂದ. ನಮ್ಮದಲ್ಲೂ ಕೂಡ ವಾಸ್ತು ಕರೆಕ್ಷನ್, ಬಾಡಿ ಮೈಂಡ್ ಸೋಲ್, ಮನಸ್ಸು ದೇಹ ಆತ್ಮಕ್ಕೆ ಕರೆಕ್ಷನ್ ವಾಸ್ತು ಮಂತ್ರ ತಂತ್ರದಿಂದ, ಮುದ್ರಾಮಂತ್ರ ತಂತ್ರದಿಂದ. ಇದಿಷ್ಟು ಮಾಡಿದ್ರೆ ಈ ದೋಷ ನಿವಾರಣೆ ಆಗುತ್ತೆ. ನಾನು ಪತ್ರದವ್ರಿಗೆ ಹೇಳ್ತೀನಿ. ವೀಕ್ಷಕರು, ಇದೇ ತಿಂಗಳು ದತ್ತಾತ್ರೇಯರು ಹುಟ್ಟಿದ ದಿನ, ಡಿಸೆಂಬರ್ 26ನೇ ತಾರೀಕು ದತ್ತ ಹುಣ್ಣಿಮೆ ಅಂತೇಳಿ. ಆದಿಗುರು ಜಗದ್ಗುರು ದತ್ತಾತ್ರೇಯರು ಅತ್ರಿ ಅನಸೂಯ ಮನೆಯಲ್ಲಿ ತ್ರಿಮೂರ್ತಿ ಸ್ವರೂಪ ಕೊಡ್ತಾರೆ. ಒಂದು ವಿಶೇಷವಾದ ಅವತಾರ ಅದು ದತ್ತ ಹುಣ್ಣಿಮೆ ಅಂತ. ಗುರುಗೆ ಬೈದಿದ್ರೆ, ಗುರುಗೆ ಮೋಸ ಮಾಡಿದರೆ, ಗುರು ಬಗ್ಗೆ ಕೆಟ್ಟಾಗ ಅಪಪ್ರಚಾರ ಮಾಡಿದರೆ, ಗುರು ನೀಚನಾದಾಗ, ಗುರು ಅಸ್ತನಾದಾಗ, ಗುರು ವಕ್ರನಾದಾಗ ಎಲ್ಲ ಥರ ದೋಷ ಬರುತ್ತೆ. ಮದುವೆ ಆಗಲ್ಲ, ಮಕ್ಕಳಾಗಲ್ಲ, ಅಂಗವಿಕಲ ಮಕ್ಕಳು ಹುಡ್ತಾರೆ, ಅಬಾರ್ಷನ್ ಆಗ್ತಿರ್ತದೆ, ವಿದ್ಯಾರ್ಥಿಗಳು ಓದೋದಲ್ಲಿ ಫೇಲ್ ಆಗ್ತಿರ್ತಾರೆ, ಎಜುಕೇಷನ್ನೇ ಬಿಟ್ಬಿಡ್ತಾರೆ, ಕೆಲಸ ದುಡಿತಿರ್ತಾರೆ, ಕೆಲಸ ಕಳ್ಕೊಂಡ್ಬಿಡ್ತಾರೆ, ವ್ಯಾಪಾರ ಮಾಡ್ತಿದ್ರೆ ನಷ್ಟ ಆಗಿಬಿಡುತ್ತೆ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಿರ್ಬೋದು, ಯಾವುದೇ ರೂಪದಲ್ಲಿ ನಷ್ಟ. ಯಾವುದೋ ಒಂದು ಗುರು ಚೆನ್ನಾಗಿದ್ದಾಗ ಕಾರು, ಸೈಟು, ಮನೆ ಎಲ್ಲ ತೊಗೊಂಡಿದ್ರು. ಗುರು ನೀಚನಾದಾಗ ಕಾರ್ ಕಳ್ಕೊಂಡ್ರು, ಸೈಟ್ ಮಾರ್ಕೊಂಬಿಟ್ರು, ಮನೆ ಮಾರ್ಕೊಂಡ್ರು, ತೋಟ ಹೊಲ ಗದ್ದೆಲ್ಲ ಮಾರ್ಕೊಂಬಿಟ್ಟು ಎಲ್ಲ ಮಾಡ್ಕೊಂಡು ಪಾಪರ ಆಗಿಬಿಡ್ತಾರೆ ಗುರು ನೀಚನಾದಾಗ, ಗುರು ಅಸ್ತನಾದಾಗ. ಹಾಗಾಗಿ ಇದಕ್ಕೆ ಶಾಂತಿಗಳು ನೀವು ಮಾಡಿಸ್ಕೊಂಡು 1,000 ರೂಪಾಯಿ, ಲಕ್ಷಾಂತರ ರೂಪಾಯಿ ಕೊಡಬೇಕು. ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಬಿಜಾಪುರ ಶಾಖೆ ವತಿಯಿಂದ 26ನೇ ತಾರೀಕು ಮಂಗಳವಾರ ದತ್ತ ಹುಣ್ಣಿಮೆ ದಿವಸ ಗುರು ಶಾಂತಿ ಮಾಡ್ತೀನಿ ನಿಮ್ಮೆಲ್ರಿಗೂ ಉಚಿತವಾಗಿ, ಫ್ರೀಯಾಗಿ. ಬೆಳಗ್ಗೆ 7ರಿಂದ 4 ತನಕ ಈ ಕಾರ್ಯಕ್ರಮ. ಬೆಳಗ್ಗೆ 7 ಗಂಟೆಗೆ ದತ್ತಾತ್ರೇಯ, ಲಕ್ಷ್ಮೀ ನರಸಿಂಹ, ಸುದರ್ಶನ ಅವ್ರನ್ನೆಲ್ಲ ಕಳಿಸಲು ಆಹ್ವಾನ ಮಾಡಿ 21 ವೆರೈಟಿ ಸ್ನಾನ ಮಾಡಿಸಿ 1008 ಮಂತ್ರದಲ್ಲಿ ಅರ್ಚನೆ ಮಾಡಿ ವಿವಿಧ ಬೀಜ ಮಂತ್ರಗಳಿಂದ ದತ್ತಾತ್ರೇಯ ಹೋಮ, ಗುರು ದಶೆಗೆ, ಮದುವೆ ಆಗಿಲ್ಲ ಮಕ್ಕಳಿಲ್ಲ ಮತ್ತು ಕಾಳಸರ್ಪ ದೋಷ ಇದ್ದರೆ ಲಕ್ಷ್ಮೀ ನರಸಿಂಹ, ಶತ್ರು ಬಯಕೆ, ವ್ಯಾಪಾರದಲ್ಲಿ ಅದರಲ್ಲಿ ವಿದ್ಯಾಭ್ಯಾಸದಲ್ಲಿ ಸುದರ್ಶನ ಮತ್ತು ಮೃತ್ಯುಂಜಯ ಎಲ್ಲ ಮಾಡ್ತಾಯಿದ್ವಿ ನಾವು ಬಿಜಾಪುರದಲ್ಲಿ. ಇದು 12 ಗಂಟೆಗೆ ಹೋಮ ಆಗಿ ಪೂರ್ಣಾಯಿತಿ ಆಗುತ್ತೆ. 1ರಿಂದ 2 ಗಂಟೆಗೆ ದತ್ತ ಭಿಕ್ಷೆ ಅಂತ ಕೊಡ್ತೀವಿ ನಾವು. ದತ್ತಾತ್ರೇಯಗೆ ಇಟ್ಟಂಥ ಭಿಕ್ಷೆ ನಿಮ್ಗೆ ಕೊಡೋದು, ದತ್ತ ಭಿಕ್ಷೆ ಮಧುಕರಿ ಅಂತ. ಆಮೇಲೆ 2ರಿಂದ ದತ್ತ
ಪ್ರಸಾದ ವಿನಿಯೋಗ. ಈ ಕಾರ್ಯಕ್ರಮ ಬೆಳಗ್ಗೆ 7ರಿಂದ 4 ಗಂಟೆವರೆಗೆ ಬಿಜಾಪುರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸಮುದಾಯ ಭವನ, ಐಶ್ವರ್ಯ ನಗರ ಆಶ್ರಮ ರಸ್ತೆ, ಬಿಜಾಪುರದಲ್ಲಿ ನಡೀತಾ ಇದೆ. ಇದೇ ಕಾರ್ಯಕ್ರಮ ನೀವು ಮನೇಲಿ ಮಾಡ್ತೀನಿ, ಬೇರೆಯವ್ರ ಕೆಲ ಮಾಡಿಸೋ ಸಾವಿರಾರು ಗಟ್ಟಲೆ ಲಕ್ಷಗಟ್ಟಲೆ ಕೊಡಬೇಕು. ಇದು ನಾವು ನಿಮಗೆ ಉಚಿತವಾಗಿ ಫ್ರೀಯಾಗಿ ನಿಮ್ಗೆಲ್ರಿಗೂ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಕುಟುಂಬ ಸಮೇತ ಬಂಧು ಮಿತ್ರ ಸಮೇತ ಬಂದು ಭಾಗವಹಿಸಿ ಸಂಕಲ್ಪಕ್ಕೆ ಬರಬೇಕು ಅನ್ನೋದಾಗಿದೆ. ಖಾಲಿ ಹೋಟೆಲ್ ಬರಬೇಕಾದ್ರೆ ಪ್ರತಿಯೊಬ್ಬರು 101 ರೂಪಾಯಿ ತರಬೇಕು. ದತ್ತ ಭಿಕ್ಷೆಗೆ ಗುರು ಕಾಣಿಕೆ ಅಂತ 1 kg ಕಡಲೆಕಾಯಿ, 1 kg ಕಡಲೆಕಾಯಿ ಬೀಜ, ಚಿತ್ರಾನ್ನಕ್ಕೆ ಹಾಕ್ತೀವಲ್ಲ ಅದು ಶೇಂಗಾ, ಉತ್ತರ ಕರ್ನಾಟಕದ ಶೇಂಗಾ ಅಂತ ನಾವು ಕಡಲೆಕಾಯಿ ಅಂತೀವಿ. ಕಡಲೆಕಾಯಿ ಬೀಜ ದಪ್ಪದು ಅದನ್ನು 1 kg ತಂದರೆ ನಾವು ಅದಕ್ಕೆ ಸಂಕಲ್ಪ ಮಂತ್ರ ತಂತ್ರ ಎಲ್ಲ ಮಾಡಿಸಿ ಅದಕ್ಕೇನು ಪರಿಹಾರ ಮಾಡಬೇಕೋ ನಾನು ಮಾಡಿಸ್ತೀವಿ. ಇದು ನಡೆಯೋದು 26ನೇ ತಾರೀಕು ಮಂಗಳವಾರ ದತ್ತ ಹುಣ್ಣಿಮೆ. ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೆ ನೋಡಿ ನಡೆಯುವಂಥ ಸ್ಥಳ. ಇದಕ್ಕೆಲ್ಲ ಬರಬೇಕು. ಈ ಕಾರ್ಯಕ್ರಮ ಉಚಿತ. ಜನವರಿ 7ನೇ ತಾರೀಕು ಭಾನುವಾರ ಮೈಸೂರಿನಲ್ಲಿ ಗುರುಸ್ಪಂದನ ಕಾರ್ಯಕ್ರಮ ಅಂತ, ಅಲ್ಲಿ ನೀವು ನನ್ನನ್ನು 10 ಗಂಟೆಯಿಂದ 12 ಗಂಟೆ ತನಕ ನೇರ ಭೇಟಿ ಮಾಡಿ ನಮ್ಮನ್ನು ನೀವು ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಪರಿಹಾರ ಪಡೆಯುವಂಥ ಕಾರ್ಯಕ್ರಮ. ಅದೇ ದಿವಸ ಮಧ್ಯಾಹ್ನ 2ರಿಂದ 7 ಗಂಟೆ ತನಕ ನಾನು ಅಗ್ನಿಹೋತ್ರ ದೀಕ್ಷೆ ಕೊಡ್ತಾ ಇದ್ದೀನಿ. ಬೆಳಗ್ಗೆ ಸೂರ್ಯ ಉದಯ ಆಗುವಾಗ ಮುಳುಗುವಾಗ 2 ಮಂತ್ರದಲ್ಲಿ 2 ನಿಮಿಷದಲ್ಲಿ ಮಾಡುವಂಥ ಒಂದು ಅಗ್ನಿಹೋತ್ರ ಕಾರ್ಯಕ್ರಮ ಭಾಳ ವಿಶೇಷವಾದದ್ದು. ಆ ದೀಕ್ಷೆಯನ್ನು ನಾನು ಮೈಸೂರಿನಲ್ಲಿ ಮಧ್ಯಾಹ್ನ 2ರಿಂದ 7:30 ತನಕ ಕ್ಲಾಸ್ ಮಾಡಿ ಆ ದೀಕ್ಷೆ ಕೊಡ್ತಾ ಇದ್ದೀವಿ. ಇದಕ್ಕೆ ಗುರುಸ್ಪಂದನ ಉಚಿತ ಕಾರ್ಯಕ್ರಮ ಬೆಳಗ್ಗೆ 7ನೇ ತಾರೀಕು ಜನವರಿ 10ರಿಂದ 12 ತನಕ. ಅದು ನಡೆಯುವಂಥ ಸ್ಥಳ ನಿಮಗೆ ಇಲ್ಲಿ ಶ್ರೀಮತಿ ಲೀಲಾ ಎಚ್ ಚೆನ್ನಯ್ಯ ಕಲ್ಯಾಣ ಮಂಟಪ, ವಾಲ್ಮೀಕಿ ರಸ್ತೆ, ವಿನಾಯಕನಗರ, ಮೈಸೂರು. ಇದು ಹೊಸ ಮಹಾರಾಣಿ ಕಾಲೇಜ್ ಹತ್ರ ಇದೆ. ಶ್ರೀಮತಿ ಲೀಲಾ ಶ್ರೀ ಎಚ್ ಚೆನ್ನಯ್ಯ ಕಲ್ಯಾಣ ಮಂಟಪ, ವಾಲ್ಮೀಕಿ ರಸ್ತೆ, ವಿನಾಯಕನಗರ, ಮೈಸೂರು. ಹೊಸ ಬಡಾವಣೆ ಕಾಲೇಜು ರಸ್ತೆಯಲ್ಲಿ ಗುರುಸ್ಪಂದನ ಮತ್ತು ಅಗ್ನಿಹೋತ್ರ ನಡೀತಾ ಇರೋದು. ಅಗ್ನಿಹೋತ್ರಕ್ಕೆ ಭಾಗವಹಿಸಬೇಕು ಅಂದರೆ agnihotra.sfk.in ಅಂತ ಸ್ಕೀಮ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಅದಕ್ಕೆ ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. 7ನೇ ತಾರೀಕು ಭಾನುವಾರ ಮೈಸೂರಿನಲ್ಲಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ಲ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಯೂಟ್ಯೂಬ್ ಚಾನಲ್ ಇದೆ. ಇನ್ನೊಂದು SSPK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲಿ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ಅಪಾಯಿಂಟ್ಮೆಂಟ್ಸ್ ಬೇಕಿತ್ತು ಅಂದಾಗ www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡಿಕೊಂಡು ಡೇಟ್ ಟೈಮ್ನ ಬರ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.